ಅದಕ್ಕೆ ಕಾಂಗ್ರೆಸ್ ದಿವಾಳಿ ಆಗೈತಿ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವ್ರು ಇಳಿಸೋದು ಕಷ್ಟ ಐತಿ. ಇಳಿಸಿದ್ರೆ ಈ ಸರ್ಕಾರ ಭಾಳ ದಿವಸ ಹೋಗೋದಿಲ್ಲ, ಇದಕ್ಕೆ ಆಯುಷ್ಯ ಇಲ್ಲ. ಸುಮ್ಕೊಂಡಿರ್ತಾರೆ. ಹಿಂದೆ ಕೂತಿದೆ ಸಿದ್ದರಾಮಯ್ಯ, ಲಾಸ್ಟ್ ಬೆಂಚಿಗೆ ಕೂತಿರ್ತಾರೆ. ಹೋದ ಸಲ ಏನು ಕುಮಾರಸ್ವಾಮಿ ಸರ್ಕಾರ ಕೆಡೋದ್ರಲ್ಲ, ಅಲ್ಲೇ ಕೂತು ಕೈ ಸನಿ ಮಾಡ್ತಿದ್ರು. ಈ ಕಡೆ 17 ಮಂದಿ ನೀವು ಕಡೆ ಹೋಗ್ರಿ ಅಂದವರು. ಅದು ಸಿದ್ದರಾಮಯ್ಯನವ್ರು ಒಬ್ರು ಅದಾರ. BJP ನಮ್ಮ ಸರ್ಕಾರ ಬರ್ಲಕ್ಕೆ ಸಿದ್ದರಾಮಯ್ಯವ್ರದ್ದು ಕಾಂಟ್ರಿಬ್ಯೂಷನ್ ಐತಿ. ಅವ್ರು ಶಿಷ್ಯಂದ್ರೆ ಬಂದವರಲ್ಲ, ಬೈರತಿ ಬಸವರಾಜ್ ಯಾರು, ಆ ಟೀಮೇ ಒಂದದ. ರಮೇಶ್ ಜಾರಕಿಹೊಳಿ ಯಾರು, ಇವರೆಲ್ಲ ಸಿದ್ದರಾಮಯ್ಯವ್ರು. ಅಗದಿ ಈಗಾದರೂ ರಮೇಶ್ ಜಾರಕಿಹೊಳಿ ಕೇಳ್ರಿ, ಸಿದ್ದರಾಮಯ್ಯವರೇ ನಮ್ಮ ರಾಜಕೀಯ ಕೂರತ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ನಡೆದಂಥ ಪರಿಸ್ಥಿತಿನೇ ರಿಪೀಟ್ ಆಗುತ್ತೆ ಅಂತೀರಿ ಸಿದ್ದರಾಮಯ್ಯನವರು ಒಂದು ವೇಳೆ ಇಳಿಸಕ್ಕೆ ಹೋದ್ರು? ಸಿದ್ದರಾಮಯ್ಯವ್ರ ಹಿಂದೆ 70-80 ML ಅದಾರ ರೀ. ಉತ್ತರ ಕರ್ನಾಟಕದವ್ರು ಯಾರು ಧೈರ್ಯ ಐತಿ? CM ನಮ್ಮ ಅವೊಬ್ಬ ಶಿವಾನಂದ ಪಾಟೀಲ್ ಅದಾನ ಬಿಡ್ರಿ. ಅವೇನು ರೊಕ್ಕ ಈ ಕಡೆ ಕೊಟ್ರೆ ಈ ಕಡೆ ಹೊಡಿತಾನೆ, ಆ ಕಡೆ ಕೊಟ್ರೆ ಅವಂದೇನು ನಮ್ಮ ತಲೆ ಕೆಡ್ಸೋಬಿಟ್ರೆ. ಅವ್ನು ಮುಂದಿನ ಸಲ ಜನ ಬುದ್ಧಿ ಕಲ್ಸರಿ. ನಮ್ಮಲ್ಲಿ ಏನು ಹಾಲು ಮತ್ತು ಸಮಾಜದವ್ರು ಅದಾರಲ್ಲ, ಸಿದ್ದರಾಮಯ್ಯ ವಿರುದ್ಧ ಮಾಡ್ಲಕತ್ತ ನಾವು ಶಿವಾನಂದ ಪಾಟೀಲ್. ಅದೊಂದು ಗೆರೆಗೆ ಔಟ್ ಆಗ್ತೈತಿ ಮುಂದಿನ ಸಲ. ಬರ್ಕೊಡ್ರಿ ಸರ್. ಇನ್ನೊಂದೀಗ ಹೈಕಮಾಂಡ್ನ ಸಾಕಷ್ಟು ಎಚ್ಚರಿಕೆ ಮಧ್ಯೆ ಕೂಡ ಯತೀಂದ್ರವರು ಈ ಥರ ನಮ್ಮ ತಂದೆನೇ ಅಂತ ಹೇಳುವಂಥದ್ದು ಉದ್ದೇಶಪೂರ್ವಕವಾಗಿಯೇ ಹೇಳ್ತಾರಾ ಅಥವಾ ಅದು ಯಾವ ಥರ ಅದನ್ನು ಅನಲೈಸ್ ಮಾಡೋದು? ನೋಡ್ರಿ, ಅವ್ರನ್ನೇ ಈಗ ಉಚ್ಚಾಟನೆ ಮಾಡ್ಲಿಕ್ಕೆ ಆಗ್ತೈತೆ ಸಿದ್ದರಾಮಯ್ಯ ಅವ್ರ ಮಗನ. ಸಿದ್ದರಾಮಯ್ಯವ್ರನ್ನ ಉಚ್ಚಾಟನೆ ಮಾಡೋದಂಗೆ ಈಗ ಸಿದ್ದರಾಮಯ್ಯವ್ರು ಹೇಳ್ಯಾರ್ತೇಳಿ ಅವ್ರು ಹೇಳ್ತಾರೆ ನಮ್ಮ ಅಪ್ಪನ ಬದಲಾವಣೆ ಇಲ್ಲ ಅಂತ. ಅವ್ರಿಗೆ ಕಾನ್ಫಿಡೆನ್ಸ್ ಐತಿ, ಅಲ್ಲಿ ಅವ್ರಿಗೂ ಮೆಸೇಜ್ ಐತಿ. ನನ್ನ ಹೆಂಗೆ ತೆಗಿತಾರತ ಅವ್ರಿಗೂ ಒಳಗೈತಿ. ನಾನು ತೆಗೆದ್ರಿ ಕಾಂಗ್ರೆಸ್ಸೇ ಡಬ್ಬ ಆಗ್ತೈತೆ ಅದು ಅವ್ರಿಗೂ ಗೊತ್ತೈತಿ. ಯಾಕಂದ್ರೆ ದೊಡ್ಡ ಸಮುದಾಯ ಐತೆ ಅವ್ರದ್ದು, ಸಿದ್ದರಾಮಯ್ಯವ್ರದ್ದು. ಹೀಗಾಗಿ ಸಿದ್ದರಾಮಯ್ಯವರು ಈ ಕಾಂಗ್ರೆಸ್ಗೆ ಎಷ್ಟು ಜನರ ಬೆಂಬಲ ಐತೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರದ್ದು ಒಂದು ಶಕ್ತಿನೂ ಐತಿ ಇಲ್ಲಿ. ಆ ಶಕ್ತಿಗೆ ಏನಾರು ಕೈ ಹಚ್ಚಿದ್ರೆ ಕಾಂಗ್ರೆಸ್ ಮುಗಿಸ್ತಾರೆ ಅವ್ರು. ಕೊನೆಯದಾಗಿ ಅದಕ್ಕೆ ಕಾಂಗ್ರೆಸ್ ದಿವಾಳಿ ಆಗೈತಿ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವ್ರು ಇಳಿಸೋದು ಕಷ್ಟ ಐತಿ. ಇಳಿಸಿದ್ರೆ ಈ ಸರ್ಕಾರ ಭಾಳ ದಿವಸ ಹೋಗೋದಿಲ್ಲ, ಇದಕ್ಕೆ ಆಯುಷ್ಯ ಇಲ್ಲ. ಸುಮ್ಕೊಂಡಿರ್ತಾರೆ. ಹಿಂದೆ ಕೂತಿದೆ ಸಿದ್ದರಾಮಯ್ಯ, ಲಾಸ್ಟ್ ಬೆಂಚಿಗೆ ಕೂತಿರ್ತಾರೆ. ಹೋದ ಸಲ ಏನು ಕುಮಾರಸ್ವಾಮಿ ಸರ್ಕಾರ ಕೆಡೋದ್ರಲ್ಲ, ಅಲ್ಲೇ ಕೂತು ಕೈ ಸನಿ ಮಾಡ್ತಿದ್ರು. ಈ ಕಡೆ 17 ಮಂದಿ ನೀವು ಕಡೆ ಹೋಗ್ರಿ ಅಂದವರು. ಅದು ಸಿದ್ದರಾಮಯ್ಯನವ್ರು ಒಬ್ರು ಅದಾರ. BJP ನಮ್ಮ ಸರ್ಕಾರ ಬರ್ಲಕ್ಕೆ ಸಿದ್ದರಾಮಯ್ಯವ್ರದ್ದು ಕಾಂಟ್ರಿಬ್ಯೂಷನ್ ಐತಿ. ಅವ್ರು ಶಿಷ್ಯಂದ್ರೆ ಬಂದವರಲ್ಲ, ಬೈರತಿ ಬಸವರಾಜ್ ಯಾರು, ಆ ಟೀಮೇ ಒಂದದ. ರಮೇಶ್ ಜಾರಕಿಹೊಳಿ ಯಾರು, ಇವರೆಲ್ಲ ಸಿದ್ದರಾಮಯ್ಯವ್ರು. ಅಗದಿ ಈಗಾದರೂ ರಮೇಶ್ ಜಾರಕಿಹೊಳಿ ಕೇಳ್ರಿ, ಸಿದ್ದರಾಮಯ್ಯವರೇ ನಮ್ಮ ರಾಜಕೀಯ ಕೂರತ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ನಡೆದಂಥ ಪರಿಸ್ಥಿತಿನೇ ರಿಪೀಟ್ ಆಗುತ್ತೆ ಅಂತೀರಿ ಸಿದ್ದರಾಮಯ್ಯನವರು ಒಂದು ವೇಳೆ ಇಳಿಸಕ್ಕೆ ಹೋದ್ರು? ಸಿದ್ದರಾಮಯ್ಯವ್ರ ಹಿಂದೆ 70-80 ML ಅದಾರ ರೀ. ಉತ್ತರ ಕರ್ನಾಟಕದವ್ರು ಯಾರು ಧೈರ್ಯ ಐತಿ? CM ನಮ್ಮ ಅವೊಬ್ಬ ಶಿವಾನಂದ ಪಾಟೀಲ್ ಅದಾನ ಬಿಡ್ರಿ. ಅವೇನು ರೊಕ್ಕ ಈ ಕಡೆ ಕೊಟ್ರೆ ಈ ಕಡೆ ಹೊಡಿತಾನೆ, ಆ ಕಡೆ ಕೊಟ್ರೆ ಅವಂದೇನು ನಮ್ಮ ತಲೆ ಕೆಡ್ಸೋಬಿಟ್ರೆ. ಅವ್ನು ಮುಂದಿನ ಸಲ ಜನ ಬುದ್ಧಿ ಕಲ್ಸರಿ. ನಮ್ಮಲ್ಲಿ ಏನು ಹಾಲು ಮತ್ತು ಸಮಾಜದವ್ರು ಅದಾರಲ್ಲ, ಸಿದ್ದರಾಮಯ್ಯ ವಿರುದ್ಧ ಮಾಡ್ಲಕತ್ತ ನಾವು ಶಿವಾನಂದ ಪಾಟೀಲ್. ಅದೊಂದು ಗೆರೆಗೆ ಔಟ್ ಆಗ್ತೈತಿ ಮುಂದಿನ ಸಲ. ಬರ್ಕೊಡ್ರಿ ಸರ್. ಇನ್ನೊಂದೀಗ ಹೈಕಮಾಂಡ್ನ ಸಾಕಷ್ಟು ಎಚ್ಚರಿಕೆ ಮಧ್ಯೆ ಕೂಡ ಯತೀಂದ್ರವರು ಈ ಥರ ನಮ್ಮ ತಂದೆನೇ ಅಂತ ಹೇಳುವಂಥದ್ದು ಉದ್ದೇಶಪೂರ್ವಕವಾಗಿಯೇ ಹೇಳ್ತಾರಾ ಅಥವಾ ಅದು ಯಾವ ಥರ ಅದನ್ನು ಅನಲೈಸ್ ಮಾಡೋದು? ನೋಡ್ರಿ, ಅವ್ರನ್ನೇ ಈಗ ಉಚ್ಚಾಟನೆ ಮಾಡ್ಲಿಕ್ಕೆ ಆಗ್ತೈತೆ ಸಿದ್ದರಾಮಯ್ಯ ಅವ್ರ ಮಗನ. ಸಿದ್ದರಾಮಯ್ಯವ್ರನ್ನ ಉಚ್ಚಾಟನೆ ಮಾಡೋದಂಗೆ ಈಗ ಸಿದ್ದರಾಮಯ್ಯವ್ರು ಹೇಳ್ಯಾರ್ತೇಳಿ ಅವ್ರು ಹೇಳ್ತಾರೆ ನಮ್ಮ ಅಪ್ಪನ ಬದಲಾವಣೆ ಇಲ್ಲ ಅಂತ. ಅವ್ರಿಗೆ ಕಾನ್ಫಿಡೆನ್ಸ್ ಐತಿ, ಅಲ್ಲಿ ಅವ್ರಿಗೂ ಮೆಸೇಜ್ ಐತಿ. ನನ್ನ ಹೆಂಗೆ ತೆಗಿತಾರತ ಅವ್ರಿಗೂ ಒಳಗೈತಿ. ನಾನು ತೆಗೆದ್ರಿ ಕಾಂಗ್ರೆಸ್ಸೇ ಡಬ್ಬ ಆಗ್ತೈತೆ ಅದು ಅವ್ರಿಗೂ ಗೊತ್ತೈತಿ. ಯಾಕಂದ್ರೆ ದೊಡ್ಡ ಸಮುದಾಯ ಐತೆ ಅವ್ರದ್ದು, ಸಿದ್ದರಾಮಯ್ಯವ್ರದ್ದು. ಹೀಗಾಗಿ ಸಿದ್ದರಾಮಯ್ಯವರು ಈ ಕಾಂಗ್ರೆಸ್ಗೆ ಎಷ್ಟು ಜನರ ಬೆಂಬಲ ಐತೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರದ್ದು ಒಂದು ಶಕ್ತಿನೂ ಐತಿ ಇಲ್ಲಿ. ಆ ಶಕ್ತಿಗೆ ಏನಾರು ಕೈ ಹಚ್ಚಿದ್ರೆ ಕಾಂಗ್ರೆಸ್ ಮುಗಿಸ್ತಾರೆ ಅವ್ರು.